ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜೇಹಿ ಉಪಾಯ ಪುನಿ ಪಾಯ ಜನು ದೇಖೈ ದೀನ ದಯಾಲ್ ಸೋ ಸಿಖ್ ದೇಯಿಯ ಅವಧಿ ಲಗಿ ಕೋಸಲ ಪಾಲ ಕೃಪಾಲ್ पुरजन परिजन प्रजा गोसाई सब सुचि सरस स्नेह सगाई राउर बदी भल भव दुख दाहूं प्रभु बिनु बादी परम पद लाहूं स्वामी सुजानु जानी सब ही की रुचि लालसा रहनी जन जी की प्रणत पालु पालिही सब काहूं देवू दुहूं दिसी और निबाहूं अस मोही सब विधि भूरी भरोसो किए विचारू न सोचू खरोसो आरती मोर नाथ कर चोहूं दुहू मिली कीन्ह डीठू हटी मोहू यह बड़ दोषु दूरी करी स्वामी तजी सकोच सिखइया अनुगामी भरत विनय सुनी सबही प्रशंसी ಖೀರ್ ನೀರ್ ಬಿಬರನ್ ಗತಿ ಹಂಸಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮನ ಸಂಕೋಚವನ್ನು ನೋಡಿ ಅರ್ಥ ಮಾಡಿಕೊಂಡಂತ ಭರತ ಹೇಳ್ತಾನೆ, ನನ್ನ ಎಲ್ಲ ಬಯಕೆಗಳನ್ನು ಈಡೇರಿಸಿದ್ಯಾ, ಈಗ ಅಯೋಧ್ಯೆಗೆ ವಾಪಸ್ ಹೋಗಿ ನೀನು ಬರೋವರೆಗೂ ನಿನ್ನ ಸೇವೆ ಮಾಡೋದಕ್ಕೆ ನನಗೆ ಆಜ್ಞೆಯನ್ನು ಕೊಡು ಅಂತಂದ್ಬಿಟ್ಟು ರಾಮನನ್ನ ಕೇಳ್ಕೊಳ್ತಾನೆ. ಆಮೇಲೆ ಹೇಳ್ತಾನೆ, ಓ ದೀನದಯಾಳು, ಓ ಕೋಸಲಾಧೀಶ, ನಿನ್ನ ವನವಾಸದ ಅವಧಿ ಮುಗಿಯೋವರೆಗೆ ಈ ದಾಸ ನಿನ್ನ ಚರಣ ದರ್ಶನ ಪಡೆಯುವಂತಹ ಉಪಾಯವನ್ನು ಉಪದೇಶ ಮಾಡು. ಅಂದರೆ ಏನು? ಪ್ರತಿ ಕ್ಷಣ ನಿನ್ನ ಚರಣ ದರ್ಶನವಾಗಬೇಕು ನನಗೆ. ಆ ಥರ ಏನಾದರೂ ಒಂದು ಉಪಾಯವನ್ನು ನೀನು ಹೇಳು ನನಗೆ. ಯಾಕಂದರೆ ನನಗೆ ನಿನ್ನ ದರ್ಶನ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಚರಣಗಳ ದರ್ಶನ ನನಗೆ ಬೇಕೇ ಬೇಕು ಪ್ರತಿನಿತ್ಯ ಅಂತ ಹೇಳ್ತಾನೆ. ಮುಂದುವರೆದು ಹೇಳ್ತಾನೆ, ಪ್ರಭು, ಇಷ್ಟು ದಿನ ಅಯೋಧ್ಯಾವಾಸಿಗಳು, ಪರಿಜನರು ಅಂದರೆ ತಮ್ಮ ಪರಿವಾರದ ಜನರು ಮತ್ತು ಬಂಧುಗಳು ಎಲ್ಲರೂ ಕೂಡ ನಿನ್ನ ಪ್ರೀತಿಯಲ್ಲಿ ಮುಳುಗಿದ್ರಿಂದ ಪವಿತ್ರರಾಗಿದ್ದಾರೆ ಮತ್ತು ಪರಮಾನಂದ ಭರಿತರಾಗಿದ್ದಾರೆ. ಅವರಿಗೆ ಇಷ್ಟು ದಿವಸ ತೊಂದರೆನೇ ಇರಲಿಲ್ಲ, ನಿನ್ನ ಪ್ರೀತಿ ಸಿಗ್ತಾ ಇತ್ತು. ನಿನಗೋಸ್ಕರ ಭವದುಃಖದ ಜ್ವಾಲೆಯಲ್ಲಿ ಬೇಯೋದು ಕೂಡ ಒಂದು ಹಿತ ಅಂತಾನೆ ಅನಿಸುತ್ತೆ. ನೀನಿಲ್ಲದೆ ಪರಮಪದವೂ ಕೂಡ ನನಗೆ ವ್ಯರ್ಥಾನೇ. ಅಂತಂದರೆ ಪರಮಪದ ಅಂತಂದರೆ ಭಗವಂತ ನೆಲೆಸುವಂತಹ ಒಂದು ವೈಕುಂಠ ಲೋಕ. ಅಲ್ಲಿ ನೀನಿಲ್ಲ ಅಂತಂದರೆ ವೈಕುಂಠ ಲೋಕವನ್ನು ಇಟ್ಕೊಂಡು ನಾನೇನು ಮಾಡಲಿ? ಆ ರೀತಿ ಹೇಳ್ತಾ ಇರೋದು. ಅಂದರೆ ನೀನಿಲ್ಲ ಅಂತಂದಮೇಲೆ ಆ ಪರಮಪದ ಕೂಡ ವ್ಯರ್ಥ ಇದ್ದನು. ಅದೇ ರೀತಿ ನೀನಿಲ್ಲದೆ ಇರುವಂಥ ಜಾಗದಲ್ಲಿ ನಾನು ಇರಬೇಕು ಅಂತಂದರೆ ಅದು ನನಗೆ ಸಾಧ್ಯ ಇಲ್ಲ, ಅದು ವ್ಯರ್ಥ ಅನಿಸುತ್ತೆ. ಸ್ವಾಮಿ, ನೀನು ಸುಜ್ಞಾನಿಯಾಗಿದೆಯಾ, ನೀನು ಎಲ್ಲರ ಹೃದಯವನ್ನು ತಿಳ್ಕೊಂಡಿರೋ ಅಂಥವನು. ಅಂದರೆ ನನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ, ಏನೇನು ಯೋಚನೆಗಳು ಬರ್ತಾ ಇದೆ, ನನ್ನ ಮನಸ್ಸಲ್ಲಿರುವಂಥ ಆಸೆ ಏನು, ಭಾವ ಏನು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲಿರೋದನ್ನು ಅರ್ಥ ಮಾಡ್ಕೊಳ್ತಾನೆ ಭಗವಂತ. ಅದಕ್ಕೆ ನಾವು ಮನಸ್ಸಿನಿಂದ ಏನಾದರೂ ಬೇಡ್ಕೊಂಡಾಗ ಅದಾಗುತ್ತೆ. ಆಧ್ಯಾತ್ಮಿಕದಲ್ಲಂತೂ ಮನಸ್ಸಿನಿಂದ ನಾವು ನಿನ್ನ ವಿಚಾರ ತಿಳ್ಕೋಬೇಕು, ನಾನು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತ ಏನಾದರೂ ನಾವು ಬಯಕೆ ಏನಾದರೂ ಪಟ್ಟರೆ ಅದು ಖಂಡಿತವಾಗಲೂ ನೆರವೇರಿಸ್ಕೊಡ್ತಾನೆ ಭಗವಂತ. ಅದಕ್ಕೆ ನಾವು ಮನಸ್ಸಿನಿಂದ ಆಸೆ ಪಡಬೇಕು, ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು, ಭಗವಂತನ ವಿಚಾರಗಳನ್ನು ನಾನು ಕೇಳಬೇಕು ಅಂತಂದ್ಬಿಟ್ಟು. ಸೊ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಎಲ್ಲರ ಹೃದಯದಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂಥವನು. ಈ ಸೇವಕನ ಅಭಿರುಚಿಯನ್ನು, ಲಾಲಸೆಯನ್ನು, ವರ್ತನೆಯನ್ನು ತಿಳ್ಕೊಂಡಿರುವಂಥವನು. ಹೇ ಶರಣಾಗತ ವತ್ಸಲನೆ, ನೀನು ಎಲ್ಲರನ್ನ ಪಾಲಿಸುವಂಥವನು. ಈಗ ಎಲ್ಲರನ್ನ ನೋಡ್ಕೊಳ್ಳೋನು, ಪಾಲನೆ ಮಾಡೋನು ಯಾರು? ಭಗವಂತ ಅಲ್ವಾ? ಅವನು ಕೊಟ್ಟರೆ ಇದೆ, ಇಲ್ಲ ಅಂದರೆ ಇಲ್ಲ ನಮಗೆ. ಸೊ ಹೇಳ್ತಾನೆ, ದೇವ, ಎರಡೂ ಕಡೆಯ ಹಿತವನ್ನು ನೀನು ಕಾಪಾಡಬಲ್ಲೆ ಅನ್ನುವಂಥ ನಂಬಿಕೆ ನನಗಿದೆ. ಇದರಲ್ಲಿ ಕಿಂಚಿತ್ತೂ ಕೂಡ ಸಂದೇಹ ಇಲ್ಲ. ನನ್ನ ದೈನ್ಯ ಮತ್ತು ಪ್ರಭುವಿನ ಸ್ನೇಹ ಎರಡೂ ಸೇರಿ ನನ್ನನ್ನು ದಿಟ್ಟನನ್ನಾಗಿ ಮಾಡಿದೆ. ಅಂದರೆ ನನಗಿಷ್ಟೊಂದು ದಿಟ್ಟತನ ಬಂದಿರುವಂಥದ್ದು ಯಾಕೆ ಅಂತಂದರೆ, ನನ್ನ ಒಂದು ದೈನ್ಯತೆ ಮತ್ತು ಆ ಭಗವಂತನ ಜೊತೆ ನನಗಿರುವಂತಹ ಪ್ರೀತಿ ಇದೆಯಲ್ಲ, ಇದೆರಡೂ ಸೇರಿ. ಅಂದರೆ ಈಗ ಒಬ್ಬ ಒಡೆಯನ ಮುಂದೆ ಸೇವಕ ಮಾತಾಡೋದಿಲ್ಲ,
ಆದರೆ ಅವನ ಪ್ರೀತಿ ಎಷ್ಟು ನನಗಿದೆ ಅಂತಂದರೆ, ನನಗೆ ಅವನ ಜೊತೆ ತುಂಬಾ ಫ್ರೀನೆಸ್ ಇದೆ. ಅಂದರೆ ಅಷ್ಟೊಂದು ಅನ್ಯೋನ್ಯತೆ ಇದೆ, ಅದಕ್ಕೋಸ್ಕರ ನನಗೆ ಅಷ್ಟು ಫ್ರೀಡಮ್ ಇದೆ ಮಾತಾಡೋದಕ್ಕೆ ಅನ್ನೋ ರೀತಿ ಅವನು ಹೇಳ್ತಾ ಇದ್ದಾನೆ. ನನಗೆ ಸ್ವಲ್ಪನೂ ಇದಿಲ್ಲ, ಅದಕ್ಕೆ ನನ್ನನ್ನು ಅದು ದಿಟ್ಟನನ್ನಾಗಿ ಮಾಡಿಬಿಟ್ಟಿದೆ ಸ್ವಾಮಿ. ನನ್ನ ಈ ಒಂದು ದಾಸ್ಯವನ್ನು ದೂರ ಮಾಡಿ, ಸಂಕೋಚವನ್ನು ಬಿಟ್ಟು, ಅಂದರೆ ನಾನು ಈ ಮಾತನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಮತ್ತು ನಿಮಗೆ ಈ ರೀತಿ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ನನ್ನ ದಿಟ್ಟತನನೇ ಕಾರಣ. ಒಂದು ಸಾಹಸವನ್ನು ಮಾಡಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಏನಾದರೂ ಈ ರೀತಿ ಮಾತಾಡೋದು ತಪ್ಪು ಅನಿಸಿದ್ರೆ ನಿಜವಾಗ್ಲೂ ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ಈ ಒಂದು ನೀವೇನು ಸಂಕೋಚ ಇಟ್ಕೊಂಡಿದ್ದೀರಲ್ಲ ಅದನ್ನೆಲ್ಲ ಬಿಟ್ಟು ನನಗೆ ಬುದ್ಧಿವಾದವನ್ನು ಹೇಳಿ ಅಂತಂದ್ಬಿಟ್ಟು ಹೇಳ್ತಾನೆ. ನೀರ ಕ್ಷೀರ ವಿವೇಕ ಇರುವಂತಹ ಹಂಸಿನಿಯ ಹಾಗೆ ವರ್ತನೆ ಇರುವಂಥ ಭರತನ ಭಿನ್ನಹವನ್ನು ಕೇಳಿ. ಇಲ್ಲಿ ನೋಡಿ, ನೀರ ಕ್ಷೀರ ಅಂತಂದರೆ ಮಾನಸ ಸರೋವರದಲ್ಲಿ ಹಂಸ ಪಕ್ಷಿಗಳಿರುತ್ತೆ ಅಂತ ಹೇಳ್ತಾರೆ. ಅದು ನೀರನ್ನು ಮತ್ತು ಕ್ಷೀರವನ್ನು ಅಂದರೆ ಹಾಲನ್ನು ಸಪ್ರೇಟ್ ಮಾಡುತ್ತೆ. ಅದು ನೀರನ್ನು ಕುಡಿಯಲ್ಲ, ಬರೀ ಹಾಲನ್ನೇ ಕುಡಿಯುತ್ತಂತೆ. ಆ ರೀತಿ ಅಷ್ಟು ಬುದ್ಧಿವಂತಿಕೆ ವಿವೇಕ ಅದರಲ್ಲಿ ಇರುತ್ತೆ. ನೀರು ಯಾವುದು ಹಾಲು ಯಾವುದು ಅಂತ ಗುರುತಿಸುವಷ್ಟು ವಿವೇಕ ಅದಕ್ಕಿರುತ್ತಲ್ಲ, ಅಷ್ಟು ವಿವೇಕ ಇರುವಂಥ ಭರತ ಮಾತಾಡ್ತಾ ಇರುವಂಥ ರೀತಿ, ಅವನು ಕೇಳ್ಕೊಳ್ತಾ ಇರುವಂಥ ರೀತಿ, ಭಿನ್ನವಿಸ್ಕೊಳ್ತಾ ಇದ್ದಾನೆ. ಅಂದರೆ ಏನು, ಪ್ರಾರ್ಥನೆ ಮಾಡ್ಕೊಂಡು ಬೇಡ್ಕೊಳ್ತಾ ಇದ್ದಾನಲ್ಲ, ಅದನ್ನೆಲ್ಲ ಕೇಳಿ ಜನರು ಅವನನ್ನು ಕೊಂಡಾಡ್ತಾರೆ. ಎಂಥ ಒಂದು ಗುಣ ಇದೆಯಲ್ಲಪ್ಪ ಭರತನಿಗೆ. ಯಾಕಂದರೆ ಇದೇ ಜನಗಳು ಅವನನ್ನು ಬೈದಿರ್ತಾರೆ. ಆ ಸಮಯದಲ್ಲಿ ನಮಗೆ ಇವನ ಒಂದು ಗುಣ ವಿವೇಕ ಎಲ್ಲ ಗೊತ್ತೇ ಇರಲಿಲ್ಲ. ಮತ್ತು ರಾಮನನ್ನು ಇಷ್ಟು ಪ್ರೀತಿಸ್ತಾನ ಅವನು ಅಂತಲೂ ಕೂಡ ನಮಗೆ ಗೊತ್ತಿರಲಿಲ್ಲ. ಏನೇನೋ ಮಾತಾಡ್ಬಿಟ್ವಲ್ಲ ಅಂತವರು ಅಂದ್ಕೊಂಡು ಇಲ್ಲಿ ಅವನ ವಿವೇಕವನ್ನು ಹೊಗಳ್ತಾ ಇದ್ದಾರೆ. ಈಗ ಎಷ್ಟು ಬುದ್ಧಿವಂತ ಇವನು, ಎಷ್ಟು ಪ್ರೀತಿಸ್ತಾನೆ ರಾಮನನ್ನು ಅಂತಂದ್ಬಿಟ್ಟು ಹೊಗಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.